ಸಿದ್ದರಾಮಯ್ಯನವರು ಟೋಟಲಿ ಅವ್ರು ಫೇಲ್ ಆಗಿದ್ದಾರೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ. ಹರಿಪ್ರಸಾದ್ ಅವರಿಗೆ ಆತಂಕ ಸೃಷ್ಟಿಯಾಗಿದೆ. ಅವ್ರ ಪಕ್ಷದಲ್ಲೇ ಅವ್ರಿಗೆ ಬೆಲೆ ಇಲ್ಲ ಅಂದಾಗ ಬೇರೆಯವ್ರ ಪಕ್ಷದ ಬಗ್ಗೆ ಮಾತಾಡಕ್ಕೆ ನೈತಿಕತೆ ಇಲ್ಲ ಅವರಿಗೆ. ದೇಶದ ರಕ್ಷಣೆ ಆಗಿರ್ಬೋದು, ಮಹಿಳೆಯರಿಗಿರ್ಬೋದು, ಪ್ರತಿಯೊಂದಕ್ಕೂ ನಂಬಿಕೆ ಬರುವಂತಹ ಒಬ್ಬ ಗ್ಯಾರಂಟಿ ಮ್ಯಾನ್ ನ ಬಿಜೆಪಿ ಕೊಟ್ಟಿರೋದು, ಮತ್ತೆ ಈ ರಾಷ್ಟ್ರದ ಜನತೆ ನಂಬಿರೋದು. ಹರಿಪ್ರಸಾದ್ ಅವರಿಗೆ ಆತಂಕ ಸೃಷ್ಟಿಯಾಗಿದೆ. ಪಕ್ಷ ನನ್ನನ್ನು ಏನೋ ಮಾಡುತ್ತೆ, ನಾನು ಯಾವುದೋ ಒಂದು ದೊಡ್ಡ ಲೀಡ್ರು ಅಂತ ತಿಳ್ಕೊಂಡು ಪಕ್ಷದಲ್ಲಿ ತದ್ವಾ ಅಲ್ಲಿ ಒಳಗಡೆ ಇರುವ ಲೀಡ್ರ್ ಬಗ್ಗೆನೇ ಬತ್ತಿ ಇಕ್ಕೋದಕ್ಕಿಂತ ಈ ಬಾಂಬ್ಗಿಂತ ಬತ್ತಿ ಇಕ್ಕವ್ರು ಜಾಸ್ತಿ. ಆ ಥರ ಏನೇನೋ ಹತ್ತಿಕ್ಕಕ್ಕೆ ಹೋಗಿ ಹತಾಶರಾಗಿದ್ದಾರೆ. ಅವರು ಬಿ ಜೆ ಪಿಯವರಿಗೆ ಯಾವ ಮಾನದಂಡವನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ ಬೂಟ್ ನೆಕ್ಕವರು ಅಂತ. ಬೂಟ್ ನೆಕ್ಕೊಂಡು ಬಂದಿರೋ ಸಂಪ್ರದಾಯ ಯಾವುದು ಅಂತ ಗೊತ್ತಿದೆ ನಮಗೆ. ಸ್ವಾತಂತ್ರ್ಯ ಬಂದಾಗಿಂದ 70 ವರ್ಷ ಬ್ರಿಟಿಷ್ ರೀತಿನಲ್ಲೇ ರೂಲ್ ಮಾಡಿದ್ದಾರೆ ಕಾಂಗ್ರೆಸ್ಸಿನಲ್ಲಿರುವ ಪ್ರತಿಯೊಂದು ಕೂಡ ಕಾರ್ಯಕರ್ತರಾಗಿರ್ಬೋದು, ಕಾಂಗ್ರೆಸ್ಸಿನ ಲೀಡ್ರ್ಗಳಾಗಿರ್ಬೋದು, ಇವತ್ತಿಗೂ ಕಾಂಗ್ರೆಸ್ಸಿನ ಬ್ರಿಟಿಷ್ ರೂಲ್ ಇಟ್ಕೊಂಡೇ ಬದುಕ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂತಹ ದರ್ಪ ಅಷ್ಟೊಂದು ಜಾಸ್ತಿ ಆಗಿದೆ. ಆದರೆ ಆಡಳಿತದ ವ್ಯವಸ್ಥೆ ಕುಸಿದಿದೆ. ಬೂಟ್ ನೆಕ್ತಾರೆ ಅಂತ ಹೇಳ್ತಾರೆ, ನಾಚಿಕೆ ಆಗಬೇಕು ಅವರಿಗೆ. ಅವರೊಬ್ಬ ಜವಾಬ್ದಾರಿಯುತ ಕಾಂಗ್ರೆಸ್ಸಿನ ಪರ್ಸನ್ ಆಗಿ ಈ ರೀತಿ ಮಾತಾಡೋದಿದೆಯಲ್ಲ, ಅವರೊಬ್ಬರು ಬ್ರೂಟ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಥರ ವಿಷಯದಲ್ಲಿ ಅವರು ತಲೆ ಹಾಕಬಾರ್ದು. ಹೇಳುವಾಗ ಒಂದು ವಿವೇಚನೆ ಇಟ್ಕೊಂಡು ಮಾತಾಡಬೇಕು. ಒಂದು ರಾಷ್ಟ್ರೀಯ ಪಕ್ಷದ ಬಗ್ಗೆ ನಾನು ಹೇಳಬೇಕಾದ್ರೆ ಬೂಟ್ ನೆಕ್ತಾ ಇದ್ದಾರೆ ಅಂತ ಹೇಳಿದ್ದು ನಮಗೆ ಅದು ಬಹಳ ಅಸಹ್ಯ ಅಂತ ಅನಿಸಿದೆ. ಈ ಥರ ಅವ್ರು ಮಾತಾಡಬಾರ್ದು. ಅವ್ರ ಪಕ್ಷದಲ್ಲೇ ಅವ್ರಿಗೆ ಬೆಲೆ ಇಲ್ಲ ಅಂದಾಗ ಬೇರೆಯವ್ರ ಪಕ್ಷದ ಬಗ್ಗೆ ಮಾತಾಡೋಕ್ಕೆ ನೈತಿಕತೆ ಇಲ್ಲ ಅವರಿಗೆ. ಮತ್ತು ಈ ರೀತಿ ಅವರು ಇದೇ ರೀತಿ ಹೇಳ್ಕೊಂಡು ಬಂದರೆ ಈಗ ಅವ್ರ ಪಕ್ಷದವ್ರು ಆಯಿತು, ಈಗ ಬೇರೆ ಪಕ್ಷದವ್ರು, ವಿರೋಧ ಪಕ್ಷದವರು ಎತ್ಕೊಂಡು ಕೂತ್ಕೊಂಡಿದ್ದಾರೆ. ಇಂತಹ ಕಾರ್ಯಕರ್ತರುಗಳನ್ನ ರಾಜಕಾರಣಿಗಳಂತ ಹೇಳೋದಕ್ಕಿಂತ ಹೊರಗಡೆ ಇಟ್ಟು ರಾಜಕೀಯ ಮಾಡೋದು ಒಳ್ಳೆಯದು. ಇವರು ಏನಕ್ಕೆ ಈ ಥರ ಹೇಳಿಕೆ ಕೊಡ್ತಾ ಇದ್ದಾರೆ ಅಂದರೆ, ಬರಗಾಲ ಜಾಸ್ತಿ ಆಗಿದೆ, ರೈತರಿಗೆ ವಂಚನೆ ಮಾಡಿದ್ರು, ಸಾಮಾನ್ಯ ಜನರಿಗೆ ವಂಚನೆ ಮಾಡಿದ್ರು, ಮಹಿಳೆಯರಿಗೆ ವಂಚನೆ ಮಾಡಿದ್ರು. ಈ ಬಂದು 6 ತಿಂಗಳಾಗಿಲ್ಲ ಸರ್ಕಾರ, ಇವತ್ತು ಜನ ಆತಂಕ ಆಗಿದೆ. ಏನು ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಯಾವುದೇ ರೀತಿಯಲ್ಲಿ ಅವರು ಸರಿದೂಗ್ಸೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಟೋಟಲಿ ಅವ್ರು ಫೇಲ್ ಆಗಿದ್ದಾರೆ ಅಡ್ಮಿನಿಸ್ಟ್ರೇಷನಲ್ಲಿ, ಇದನ್ನು ನಾವು ಹೇಳ್ಬೋದು. ಅದಕ್ಕೆ ಅವ್ರ ಕಾರ್ಯಕರ್ತರು ತದ್ವಾ ಮಾತಾಡ್ತಾ ಇದ್ದಾರೆ. ಒಂದು ಮಹಿಳಾ ಹೆಸರಲ್ಲಿ ಮತ ತಗೊಂಡು ಬಂದಿರೋದಿದೆಯಲ್ಲ, ಇದೇ ಅಪರಾಧ ಅವ್ರದ್ದು. ಇದನ್ನು 420 ಅಂತ ಹೇಳೋಕ್ಕೂ ನಾನು ಇಷ್ಟಪಡ್ತೀನಿ. ಯಾಕಂದರೆ ಈ ಥರ ಸುಳ್ಳು ಭರವಸೆಗಳಿಂದ ರಾಜ್ಯದ ಜನರ ದಾರಿ ತಪ್ಪಿಸಿದ್ರು. ಅವರಿಗೆ ಫ್ರೀ ಬಸ್ ಅಂದರು. ಇವತ್ತು ಬಸ್ಸಿನ ವ್ಯವಸ್ಥೆ ಶಾಲಾ ಮಕ್ಕಳನ್ನಾಗಲಿ ಪುರುಷರಿಗಾಗಲಿ ಆತಂಕ ಸೃಷ್ಟಿಯಾಗಿದೆ ರೀ. ಸರಿಯಾದ ಬಸ್ ವ್ಯವಸ್ಥೆ ಮಾಡಿಲ್ಲ, ಸರಿಯಾದ ಸಮಯಕ್ಕೆ ಕ್ಲಾಸಿಗೆ ಹೋಗೋಕ್ಕಾಗ್ತಾ ಇಲ್ಲ. ಮಕ್ಕಳು ಪ್ರತಿಯೊಂದು ರೀತಿಯಲ್ಲಿ ಒಂದಲ್ಲ ಒಂದು ತೊಂದರೆಗೆ ಒಳಗಾಗ್ತಾನೇ ಇದ್ದಾರೆ. ಮಾಧ್ಯಮದವರು ಇದು ಚೆನ್ನಾಗಿ ನಿಮಗೆ ಗೊತ್ತಿದೆ. ಬಸ್ ವ್ಯವಸ್ಥೆಯಲ್ಲಿ ಟೋಟಲಿ ರಾಜ್ಯದಲ್ಲಿ ಸಾರಿಗೆ ವ್ಯವಸ್ಥೆನ ಅಸಹ್ಯ ಮಾಡಿ ಇಟ್ಬಿಟ್ಟಿದ್ದಾರೆ. ಅದರಲ್ಲಿ ಇನ್ನು ಉಳಿದಿದ್ದ ಗ್ಯಾರಂಟಿಗಳು ಯಾರಿಗೂ ಜನರಿಗೆ ತಲುಪಿಲ್ಲ. ಅವರು ಸುಳ್ಳು ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಜನರ ಮನಸ್ಸಲ್ಲಿ ಒಕ್ಕಾಗೋಗಿದೆ. ದೇಶಾದ್ಯಂತ ಇವತ್ತು ಮೋದಿ ಬೇಕು ಅಂತ ಎಲ್ಲ ಪಕ್ಷದವರು ಕೂಗ್ತಾ ಇದ್ದಾರೆ. ನಾಟ್ ಓನ್ಲಿ ಫಾರ್ ಬಿ ಜೆ ಪಿ, ಎಲ್ಲ ಪಕ್ಷದವ್ರಿಗೂ ಬೇಕಾಗಿದೆ. ಕಾರ್ಯಕರ್ತರುಗಳು ಇವತ್ತು ಮೋದಿಜಿ ಅಂತ ಆಡಳಿತ ದೇಶಕ್ಕೆ ಬೇಕಾಗಿದೆ. ದೇಶದ ರಕ್ಷಣೆ ಆಗಿರ್ಬೋದು, ಮಹಿಳೆಯರಿಗಿರ್ಬೋದು, ಪ್ರತಿಯೊಂದಕ್ಕೂ ನಂಬಿಕೆ ಬರುವಂತಹ ಒಬ್ಬ ಗ್ಯಾರಂಟಿ ಮ್ಯಾನ್ನ ಬಿ ಜೆ ಪಿ ಕೊಟ್ಟಿರೋದು, ಮತ್ತು ಈ ರಾಷ್ಟ್ರದ ಜನತೆ ನಂಬಿರೋದು. ಇವತ್ತು ಮೋದಿ ಹೆಸರಿನಲ್ಲಿ ಎಲ್ಲೂ ಕೂಡ ಫೇಲ್ ಆಗದೇ ಅಡ್ಮಿನಿಸ್ಟ್ರೇಷನ್ ಅಭಿವೃದ್ಧಿ ಅಷ್ಟು ಚೆನ್ನಾಗಿ ಆಗಿದೆ.